ಇನ್ನು ದೇಶದಾದ್ಯಂತ ಎಲ್ಪಿಜಿ ಗೃಹ ಬಳಕೆ ಹಾಗೂ ವಾಣಿಜ್ಯ ಸಿಲಿಂಡರ್ ಗ್ಯಾಸ್ ಟ್ರಬಲ್ನ ಹಿನ್ನೆಲೆ ಶಾಲೆ ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನದ ಬಿಸಿ ಊಟ ಸಮಸ್ಯೆ ಆಗದಂತೆ ಕ್ರಮ ವಹಿಸಿದ ಇದೆ ಶಿಕ್ಷಣ ಇಲಾಖೆ. ಯಾವುದೇ ಸಮಸ್ಯೆ ಆಗದಂತೆ ಎಲ್ಪಿಜಿ ಸಿಲಿಂಡರ್ ಸ್ಟಾಕ್ ಮಾಡಿಕೊಂಡ ಶಿಕ್ಷಣ ಇಲಾಖೆ ಸಿಲಿಂಡರ್ ಗ್ಯಾಸ್ ಬಳಕೆ ಮಾಡಿ ಶಾಲೆ ವಿದ್ಯಾರ್ಥಿಗಳಿಗೆ ಬಿಸಿ ಊಟವನ್ನ ನೀಡುವಂತ ಕಾರ್ಯ ಮುನ್ನಡೀತಾ ಇದೆ. ಇನ್ನು ಸಮಸ್ಯೆ ಆಗದಂತೆ ಶಾಲೆ ವಿದ್ಯಾರ್ಥಿಗಳಿಗೆ ಹಸಿವು ನೀಗಿಸುವ ಕಾರ್ಯ ಮುಂದುವರೆದಿದೆ. ಅನ್ನ, ಸಾಂಬಾರ್, ಮೊಟ್ಟೆ ಸೇವಿಸಿ ಹಸಿವು ನೀಗಿಸಿಕೊಳ್ಳುತ್ತಿದ್ದಾರೆ ವಿದ್ಯಾರ್ಥಿಗಳು. ಯಾದಗಿರಿ ಜಿಲ್ಲೆಯ 1092 ಸರ್ಕಾರಿ ಹಾಗೂ ಅನುದಾನಿತ ಶಾಲೆಗಳು 977 ಶಾಲೆಗಳಲ್ಲಿ ಗ್ಯಾಸ್ ಬಳಕೆ ಮಾಡಿ ಬಿಸಿ ಊಟ ತಯಾರಿ ಮಾಡುತ್ತೆ. ಒಟ್ಟು 4388 ಸಿಲಿಂಡರ್ಗಳ ಬಳಕೆ ಮಾಡಿ ಅಡುಗೆಯನ್ನು ತಯಾರು ಮಾಡಲಾಗುತ್ತೆ. ಎಲ್ಲಾ ಶಾಲೆಗಳಲ್ಲಿ ಶೈಕ್ಷಣಿಕ ವರ್ಷ ಅವಧಿ ಮುಗಿಯುವವರೆಗೂ ಸಮಸ್ಯೆ ಆಗದಂತೆ ಬಿಸಿ ಊಟ ಸೌಲಭ್ಯ ನೀಡಲು ಶಿಕ್ಷಣ ಇಲಾಖೆ ಅಲರ್ಟ್ ಆಗಿದೆ. ಒಟ್ಟು 1,26,288 ವಿದ್ಯಾರ್ಥಿಗಳಿಗೆ ಬಿಸಿ ಊಟದ ಸೌಲಭ್ಯವನ್ನು ಒದಗಿಸುವುದಾಗಿ ಶಿಕ್ಷಣ ಇಲಾಖೆ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿದೆ.